100% ಚಾನ್ಸಸ್ ಇದೆ. ಅಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ನನಗೆ ನನ್ನ ಮಗಿ ಬೇಕು. ಅದಕ್ಕೆ ನೀವು ಹೆಂಗೆ ಹೇಳ್ತೀರೋ ನಾನು ಕೇಳ್ತೀನಿ. ಡೈವರ್ಸ್ ಮಾಡಿಸೋದು ಕಷ್ಟದ ಕೆಲಸ ಏನಲ್ಲ, ಆದ್ರೆ ಇದು ನಿಮ್ ಜೀವನದ ಪ್ರಶ್ನೆ. ಚೆನ್ನಾಗಿ ಯೋಚನೆ ಮಾಡಿ. ಸಾಹೇಬ್ರೆ, ಅವ್ರು ಬೇಕಾದ್ರೆ ಯಾರ ಜೊತೆನಾದ್ರೂ ಸಂತೋಷವಾಗಿರ್ಲಿ, ನಾ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಮಗಿ ನನ್ ಜೊತೆಯಾಗೆ ಇರ್ಬೇಕು ಅಟಯ್ಯ. ನಿಮ್ ಮಗ ನಿಮ್ ಜೊತೆಲೇ ಇರ್ಬೇಕು ಅಂದ್ರೆ ಡೈವರ್ಸ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದ್ ನಿಮ್ಗೆ ಒಪ್ಗೆನಾ? ಇನ್ನು ಏನವ ಯೋಚನೆ ಮಾಡ್ತಾ ಇದ್ಯಾ? ಇಷ್ಟೆಲ್ಲ ಆದ್ಮೇಕು ಏನ್ ಮಾಡಕ್ಕಾದದು? ಹ್ಞೂ ಇಲ್ಲ, ನನಗೆ ನಂಬೋಕೆ ಆಗ್ತಿಲ್ಲ. ಗೌರಿ ನನ್ ಮೇಲೆ ಡೈವರ್ಸ್ ಕೇಸ? ಇಲ್ಲ ಇಲ್ಲ, ನಾನು ಕೇಳ್ಕೊಂಡ್ಬರ್ತೀನಿ. ಈಗ ನೀವ್ ಹೋಗಿ ಏನೇ ಮಾತಾಡಿದ್ರು ಪರಿಸ್ಥಿತಿ ಇನ್ನೂ ಗಂಭೀರ ಆಗತ್ತೆ. ಏನಾಗುತ್ತೋ ಅಂತ ನಾಳೆ ಕೋರ್ಟಲ್ಲಿ ನೋಡೋಣ. ನನ್ ಮಗನ್ ಚೆನ್ನಾಗಿ ಓದಿಸಿ ವಿದ್ಯಾವಂತನ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ನನ್ನ ಹೆಂಡತಿ ಕೋರ್ಟ್ ಕರೀತಿದ್ದಾಳ. Yes, proceed. ಕೇಸಿಗೆ ಸಂಬಂಧಿಸಿದಂತೆ ಶಿವಣ್ಣನ ನಡವಳಿಕೆಯು ಸರಿಯಿಲ್ಲದ ಕಾರಣ ಅವರ ಹೆಂಡತಿ ಗೌರಿಯು ಬಯಸಿದ ಪ್ರಕಾರ ಡೈವೋರ್ಸ್ಗೆ ಈ ಕೋರ್ಟು ಸಮ್ಮತಿಸಿದೆ. ಇಷ್ಟೇ ಅಲ್ಲದೆ ಶಿವಣ್ಣ ತನ್ನ ಮಗನನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದ ಕಾರಣ ಮಗನ ಭವಿಷ್ಯದ ಬಗ್ಗೆ ಚೆನ್ನಾಗಿ ಯೋಚಿಸಿ ಮುತ್ತುವನ್ನು ತನ್ನ ತಾಯಿಯ ವಶಕ್ಕೆ ನೀಡಬೇಕೆಂದು ಈ ಕೋರ್ಟು ತೀರ್ಮಾನಿಸಿದೆ.